ಚಿತ್ರದುರ್ಗ ಜಿಲ್ಲೆಯ ಕೊಂಡ್ಲಹಳ್ಳಿಯಲ್ಲಿರುವ ಕಸ್ತೂರಬಾ ವಸತಿ ಶಾಲೆ ಸಮಸ್ಯೆಗಳ ಆಗರ ಹಾಕಿದೆ. ಈ ವಸತಿ ಶಾಲೆಯ ಪರಿಸ್ಥಿತಿ ನೋಡಿದ್ರೆ ಎಂತವರಿಗೂ ಕರುಳು ಕಿತ್ತು ಬರುತ್ತೆ. ಈ ವಸತಿ ಶಾಲೆಯಲ್ಲಿ 2 ವಿದ್ಯಾರ್ಥಿನಿಯರು ಒಂದು ಬೆಡ್ ಮೇಲೆ ಮಲಗ್ತಾರೆ. ಕಸ್ತೂರಬಾ ವಸತಿ ಶಾಲೆ ಕಳೆದ 5-6 ವರ್ಷಗಳಿಂದ ಬಾಡಿಗೆ ಕಟ್ಟಡದಲ್ಲೇ ಇದೆ. 80ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ 2 ಶೌಚಾಲಯ ಇದೆ. ಒಂದೇ ರೂಮಿನಲ್ಲಿ 40ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಮಲಗ್ತಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ವಸತಿ ಶಾಲೆಯ ಅವ್ಯವಸ್ಥೆ ಬಯಲಾಗಿದೆ. ಕಸ್ತೂರಬಾ ವಸತಿ ಶಾಲೆಯ ಕಟ್ಟಡ ಶಿಥಿಲಾವಸ್ಥೆ ತಲುಪಿದ್ದು, ಸ್ವಲ್ಪ ಮಳೆ ಬಂದ್ರೆ ಕಟ್ಟಡ ಬೀಳೋ ಪರಿಸ್ಥಿತಿಯಲ್ಲಿದೆ. ಕರೆಂಟ್ ಹೋದ್ರೆ ಓದಿಕೊಳ್ಳೋ ಕಷ್ಟ ಆಗುತ್ತೆ. ಮೂಲಭೂತ ಸೌಕರ್ಯಗಳು ಇಲ್ಲ. ನಮ್ಮ ವಸತಿ ಶಾಲೆ ಸೋರ್ತಾ ಇದೆ. ಅನೇಕ ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ವಿದ್ಯಾರ್ಥಿನಿಯರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಕೂಡಲೇ ನಮಗೆ ಸ್ವಂತ ಹೊಸ ಕಟ್ಟಡದ ವ್ಯವಸ್ಥೆ ಆಗಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾವು ಸೀಸನ್ ಮುಗಿಯುತ್ತಾ ಬಂದರೂ ಮಾವು ಸಂಸ್ಕರಣಾ ಘಟಕ ಮಾತ್ರ ಇನ್ನೂ ಉದ್ಘಾಟನೆಯಾಗಿಲ್ಲ. ಪಿಡಬ್ಲ್ಯೂಡಿ ಇಲಾಖೆಯಿಂದ ಚನ್ನಪಟ್ಟಣದಲ್ಲಿ ಸುಮಾರು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾವು ಸಂಸ್ಕರಣಾ ಘಟಕ ನಿರ್ಮಾಣಗೊಂಡಿದೆ. ಜೂನ್ ಒಳಗೆ ಉದ್ಘಾಟನೆ ಮಾಡುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ರು. ಆದರೆ ತಾಂತ್ರಿಕ ಕಾರಣ ಹೇಳಿ ಅಧಿಕಾರಿಗಳು ಮಾವು ಮಂಡಳಿಗೆ ಹಸ್ತಾಂತರ ಮಾಡಿಲ್ಲ. ಈಗಾಗಲೇ ಮಳೆಯಿಂದ ಕಟಾವು ಮಾಡಲಾಗದೆ ಗಿಡದಲ್ಲೇ ಮಾವು ಫಸಲು ಕೊಳಿತಾ ಇವೆ. ಸಂಸ್ಕರಣಾ ಘಟಕ ಉದ್ಘಾಟನೆಯಾಗದೆ ರೈತರು ಕಂಗಾಲಾಗಿದ್ದಾರೆ. ಕೋಲಾರದಲ್ಲಿ ಹುತಾತ್ಮ ಯೋಧನ ಕುಟುಂಬದಲ್ಲಿ ಅಮಾನವೀಯ ಘಟನೆ ನಡೆದಿದೆ. 1971ರ ಯುದ್ಧದಲ್ಲಿ ಹುತಾತ್ಮರಾಗಿದ್ದ ಯೋಧ ಕೆಂಚಪ್ಪ ಸೋಮಣ್ಣ ಕುಟುಂಬಕ್ಕೆ 45 ವರ್ಷದ ಹಿಂದೆ ಮಿಲಿಟರಿ ಕೋಟಾದ ಅಡಿ 8 ಎಕರೆ ಜಮೀನನ್ನ ನೀಡಲಾಗಿತ್ತು. ಆದರೆ ಸರ್ಕಾರದಿಂದ ಇದುವರೆಗೂ ಭೂ ದಾಖಲೆ ನೀಡದೆ ಸತಾಯಿಸಿದ್ದಾರೆ ಅಂತ ಆರೋಪಿಸಲಾಗಿದೆ. ಕೆಂಚಪ್ಪ ಸೋಮಣ್ಣ ಪತ್ನಿ ಶಾಂತಮ್ಮ 45 ವರ್ಷಗಳಿಂದ ಜಮೀನಿಗಾಗಿ ನಿರಂತರವಾಗಿ ಹೋರಾಟ ಮಾಡಿ ಕೊನೆಗೆ ಕೊರಗಿನಲ್ಲೇ ಪ್ರಾಣ ಬಿಟ್ಟಿದ್ದಾರೆ. ಇತ್ತೀಚೆಗೆ ಕೋಲಾರಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಬಂದಾಗಲೂ ಶಾಂತಮ್ಮ ಮನವಿ ಮಾಡಿದ್ರು. ಆದರೂ ಯಾವುದೇ ಪ್ರಯೋಜನ ಆಗಿರಲಿಲ್ಲ ಅಂತ ಮತ್ತಷ್ಟು ನೊಂದು ಹೋಗಿದ್ರು. ಇನ್ಮುಂದೆ ಆಟೋದಲ್ಲಿ ಪ್ರಯಾಣಿಸಬೇಕು ಅಂದ್ರೆ ಜೇಬು ಗಟ್ಟಿ ಇರಬೇಕು. ಆಟೋ ದರ ಏರಿಕೆಗೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ಹಿಂದೆ ಆಟೋ ದರ ಏರಿಕೆ ಭವಿಷ್ಯ ನಿರ್ಧಾರವಾಗುವ ಸಾಧ್ಯತೆ ಇದೆ. ಆಟೋ ದರ ಏರಿಕೆ ಸಂಬಂಧ ಇಂದು ಬೆಂಗಳೂರು ಜಿಲ್ಲಾಧಿಕಾರಿ ಆರ್ಟಿಎ ಹಾಗೂ ಆರ್ಟಿಒ ಮೀಟಿಂಗ್ ಕರೆದಿದ್ದಾರೆ. ಆಟೋ ದರ ಏರಿಕೆ ಮಾಡದೇ ಇದ್ರೆ ಜೂನ್ 12ರಂದು ಸಂಘಟನೆಗಳು ಬೀದಿಗಿಳಿದು ಪ್ರತಿಭಟಿಸೋದಕ್ಕೆ ಮುಂದಾಗಿವೆ. ಇದರ ಬೆನ್ನಲ್ಲೇ ಅಧಿಕಾರಿಗಳ ಸಭೆ ಕರೆದ ಡಿಸಿ ಸಂಘಟನೆಗಳ ಹಲವು ದಿನಗಳ ಬೇಡಿಕೆ ಈಡೇರಿಸಲು ಮುಂದಾಗಿದ್ದಾರೆ. ಈಗಾಗಲೇ ಹಲವು ಬಾರಿ ಮೀಟಿಂಗ್ ಮಾಡಿ ಪ್ರಯಾಣ ದರ ಫೈನಲ್ ಆಗಿದೆ. ಮೊದಲ 2 ಕಿಲೋಮೀಟರ್ ವರೆಗೆ ಸದ್ಯ ಇರುವ 30 ರೂಪಾಯಿ ಮಿನಿಮಮ್ ದರವನ್ನ 35 ರೂಪಾಯಿಗೆ ಏರಿಸಲು ನಿರ್ಧರಿಸಲಾಗಿದೆ. ನಂತರದ ಪ್ರತಿ ಕಿಲೋಮೀಟರ್ಗೆ ಇರುವ 15 ರೂಪಾಯಿಯಲ್ಲಿ ಯಾವುದೇ ಬದಲಾವಣೆ ಮಾಡದಿರಲು ಆರ್ಟಿಎ ಸಲಹೆ ನೀಡಿದ್ದು, ಇಂದಿನ ಸಭೆಯಲ್ಲಿ ಇದೇ ದರ ಅಂತಿಮವಾಗುವ ಸಾಧ್ಯತೆ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.